ಮುಖಂಡರಿಂದ ಡಿಕೆಶಿ ಮೇಲೆ ದೂರನ್ನ ಕೊಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ನೀಡಿದ್ದಾರೆ ಮಂಡ್ಯ ಕೈಕಲಿಗಳು. ಜೆಡಿಎಸ್ಗೆ ಬೆಂಬಲಿಸಿ ಅಂತ ಸಭೆಯನ್ನ ನಡೆಸಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್. ಹೀಗಾಗಿ ನಾವ್ ಯಾರ ಮಾತು ಕೇಳಬೇಕು, ನಮ್ಗೆ ಬೆಲೆ ಇಲ್ವಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ಕೈ ಮುಖಂಡರು. ಉಸ್ತುವಾರಿ ವೇಣುಗೋಪಾಲ್ಗೆ ದೂರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ನ ಕೈ ಕಾರ್ಯಕರ್ತರು. ನಾವು ಯಾರ ಮಾತು ಕೇಳಬೇಕು, ನಮ್ಗೆ ಬೆಲೆನೇ ಇಲ್ವಾ ಅನ್ನುವಂತ ಆಕ್ರೋಶವನ್ನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಡಿಕೆಶಿ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಅನ್ನ ಬೆಂಬಲಿಸಿ ಅಂತ ಸಭೆಯನ್ನ ನಡೆಸಿದ್ರು, ಪ್ರಸ್ತಾಪವನ್ನ ಕೂಡ ಮಾಡಿದ್ರು ಕೆಲವೊಂದು ವಿಚಾರವನ್ನ ಡಿಕೆ ಶಿವಕುಮಾರ್. ಹೀಗಾಗಿ ಯಾರ ಮಾತು ನಾವು ಕೇಳಬೇಕು ಅಂತ ಆಕ್ರೋಶಗೊಂಡು ಮಂಡ್ಯ ಕೈ ಕಾರ್ಯಕರ್ತರು ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ. ಉಸ್ತುವಾರಿ ವೇಣುಗೋಪಾಲ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಒಂದ್ ಕಡೆಯಲ್ಲಿ ಈಗ ಡಿಕೆಶಿ ವಿರುದ್ಧವೇ ದೂರನ್ನ ಕೊಟ್ಟಿರೋದ್ರಿಂದ ಮುಂದೆ ಏನಾಗಬಹುದು? ವೇಣುಗೋಪಾಲ್ ಕಡೆಯಿಂದ ಏನಾದ್ರೂ ರಿಯಾಕ್ಷನ್ ಬಂದಿದ್ಯಾ, ಹೇಗೆ? ಪ್ರತಿಮಾ, ಇನ್ನೂ ವೇಣುಗೋಪಾಲ್ ಅವರಿಂದ ಯಾವ್ದು ರಿಯಾಕ್ಷನ್ ಬಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಒಂದು ನಿಜ ಅಂದ್ರೆ ಡಿಕೆ ಶಿವಕುಮಾರ್ ಮಂಡ್ಯ ಕಾಂಗ್ರೆಸ್ ಮುಖಂಡರಾದ ಏನು ಸಭೆ ಕರೆದ್ರು, ಆ ಸಭೆ ಬಗ್ಗೆ ಸಾಕಷ್ಟು ಒಂದು ಅಸಮಾಧಾನ ಇದೀಗ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಅಥವಾ ಯಾವುದೋ ಪಕ್ಷದಲ್ಲಿ ಯಾವುದೋ ಹುದ್ದೆಯನ್ನು ನಿಭಾಯಿಸ್ತಾ ಇದಾರ, ಅಷ್ಟಕ್ಕೆ ಅವರು ಮಂಡ್ಯ ಕಾಂಗ್ರೆಸ್ ಮುಖಂಡರ ಸಭೆ ಕರೆದಿದ್ದಾದ್ರೂ ಯಾಕೆ, ಅಥವಾ ಸಭೆ ಕರೀಲಿಕ್ಕೆ ಯಾರಾದ್ರೂ ಅನುಮತಿ ತೆಗೆದುಕೊಂಡಿದ್ರಾ ಅಂತಕ್ಕಂಥ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇದೆ ಅಂತ ಹೇಳ್ಬೋದು. ನಿನ್ನೆ ಕರೆದಿರತಕ್ಕಂಥ ಒಂದು ಸಭೆ ಬಗ್ಗೆ ಇವತ್ತು ಮಂಡ್ಯದ ಕೆಲವೊಂದಿಷ್ಟು ಕಾಂಗ್ರೆಸ್ನ ಮುಖಂಡರು ಮತ್ತು ಮಾಜಿ ಶಾಸಕರುಗಳು ವೇಣುಗೋಪಾಲ್ ಅವರಿಗೆ ದೂರು ನೀಡಿದ್ದಾರೆ. ಹೀಗೆ ಆದ್ರೆ ಮತ್ತು ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಉಂಟಾಗುತ್ತೆ. ನೀವು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮತ್ತು ಒತ್ತಡವನ್ನ ವೇಣುಗೋಪಾಲ್ ಮೇಲೆ ತಂದಿದ್ದಾರೆ. ನಿನ್ನೆ ಸಭೆ ಮುಗಿದ ತಕ್ಷಣ ಒಂದು ಸಿದ್ದರಾಮಯ್ಯ ಅವರ ಗಮನಕ್ಕೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಗಮನಕ್ಕೂ ಕೂಡ ಒಂದು ಸಭೆ ವಿಚಾರನ ಮಂಡ್ಯ ಕಾಂಗ್ರೆಸ್ ಮುಖಂಡರು ತಂದಿದ್ರು. ಇವತ್ತು ವೇಣುಗೋಪಾಲ್ ಅವರು ದೂರು ನೀಡಿದ್ದಾರೆ. ವೇಣುಗೋಪಾಲ್ ಅವರು ಇವತ್ತು ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಹೇಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಭರವಸೆಯನ್ನ ಮಂಡ್ಯ ಕಾಂಗ್ರೆಸ್ ಮುಖಂಡರಿಗೆ ನೀಡಿದ್ರ ಅಂತ ತಿಳಿದು ಬಂದಿದೆ. ಓಕೆ ಶ್ರೀನಿವಾಸ್, ಈ ಸಂಬಂಧವಾಗಿ ಡಿಕೆ ಶಿವಕುಮಾರ್ ಏನಾದ್ರೂ ರಿಯಾಕ್ಟ್ ಮಾಡಿದಾರಾ, ಹೇಗೆ? ಪ್ರತಿಮಾ, ಡಿಕೆ ಶಿವಕುಮಾರ್ ಅವರು ಇದುವರೆಗೂ ಆ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಅವರು ಕೂಡ ಒಂದು ಏನು ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ, ಆ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರು ಕೂಡ ದೆಹಲಿಗೆ ಒಂದು ತೆರಳಿದ್ದಾರೆ. ದೆಹಲಿಯಲ್ಲೇ ಬಿಟ್ಬಿಟ್ಟಿರ್ತಕ್ಕಂಥ ಈ ಒಂದು ಮುಖಂಡರು ಈ ಸಭೆ ಬಗ್ಗೆ ಕೂಡ ಒಂದು ಅಂತಿಮವಾಗಿರ್ತಕ್ಕಂಥ ಚರ್ಚೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅಂತಿಮವಾಗಿ ಸುಮಲತಾ ಅವರನ್ನ ಹಿಂದೆ ಸರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಬೇಕಾ ಅಥವಾ ಜೆಡಿಎಸ್ಗೆ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಏಕಾಏಕಿ ಒಂದು ಡಿಕೆ ಶಿವಕುಮಾರ್ ಈ ಸಭೆಯನ್ನು ಕರೆದ್ರು. ಈ ಸಭೆ ಕರೆದಿರೋ ಬಗ್ಗೆ ಒಂದು ಕಾಂಗ್ರೆಸ್ ವಲಯದಲ್ಲಾಗಿರ್ಬೋದು ಮತ್ತು ಮಂಡ್ಯ ಕಾಂಗ್ರೆಸ್ ಅಲ್ಲಾಗಿರ್ಬೋದು ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಿದೆ. ಅಸಮಾಧಾನದ ವ್ಯಕ್ತ ಹಿನ್ನೆಲೆಯಲ್ಲಿನೇ ಅವರು ಈಗ ಒಂದು ವೇಣುಗೋಪಾಲ್ ಅವರಿಗೆ ದೂರು ನೀಡಿದ್ದಾರೆ. ಪ್ರತಿಮಾ, ಅಂದ್ರೆ ಶ್ರೀನಿವಾಸ್, ಈಗ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧನೆ ಒಂದ್ ರೀತಿ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಮಂಡ್ಯವನ್ನ ಬಿಟ್ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಈಗ ದೂರು ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಡಿಕೆಶಿ ಅವರು ಹೇಳಿದ್ರು ಜೆಡಿಎಸ್ಗೆ ಸಪೋರ್ಟ್ ಮಾಡಿ ಅಂತ. ಈಗ ಕೈ ಕಾರ್ಯಕರ್ತರು ದೂರು ಕೊಡ್ತಾರೆ ಅಂದ್ರೆ ಅವರು ಜೆಡಿಎಸ್ಗೆ ಸಪೋರ್ಟ್ ಮಾಡೋದಿಲ್ವಾ ಅಂತಾನ, ಏನಂತ ಅರ್ಥೈಸ್ಕೊಳ್ಬಹುದು ಅಂತ? ಪ್ರತಿಮಾ, ಇಲ್ಲಿ ಪ್ರಮುಖವಾಗಿ ಮಂಡ್ಯದ ಒಂದು ಕಾಂಗ್ರೆಸ್ ಮುಖಂಡರು ಹೇಳಿರ್ತಕ್ಕಂಥ ವಿಚಾರ, ನಿನ್ನೆ ನೀವು ಎಲ್ಲಿಯಾದ್ರೂ ಒಂದು ಮೈತ್ರಿಯನ್ನ ಮಾಡ್ಕೊಳ್ಳಿ, ಆದ್ರೆ ಮಂಡ್ಯ ವಿಚಾರಕ್ಕೆ ಮೈತ್ರಿ ಮಾಡ್ಕೊಳ್ಳೋದು ಬೇಡ. ಜೆಡಿಎಸ್ ಪರವಾಗಿ ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿರಲಿ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಕಣದಲ್ಲಿರಲಿ, ಯಾರು ಗೆಲ್ತಾರೆ ನೋಡೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಅಂತಿಮವಾಗಿ ಒಂದು ಮೈತ್ರಿ ಒಂದು ಧರ್ಮದ ಪ್ರಕಾರ ಈಗ ಆಲ್ರೆಡಿ ಮಂಡ್ಯ ಒಂದು ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಕೂಡ ಫೈನಲ್ ಆಗಿದೆ. ಹೀಗಾಗಿನೇ ಮಂಡ್ಯದ ಕಾಂಗ್ರೆಸ್ ಮುಖಂಡರನ್ನ ಕರೆದು ಜೆಡಿಎಸ್ಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತಕ್ಕಂಥ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇದನ್ನು ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಧ್ಯಕ್ಷರು ಕರೆದು ಮಾತನಾಡತಕ್ಕಂಥ ವಿಚಾರ, ನೀವ್ ಯಾಕೆ ಕರೀತಾ ಇದ್ದೀರಾ ಸಭೆನ, ಯಾರಾದ್ರೂ ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಸಭೆಯ ಬಳಿಕ ಒಂದು ವ್ಯಕ್ತವಾಗಿದ್ದು. ಆ ಒಂದು ಕಾರಣಕ್ಕಾಗಿನೇ ಸ್ವಾಮಿ ಆಗಿರ್ಬೋದು, ರಮೇಶ್ ಬಂಡೆಸಿದ್ದೇಗೌಡರು ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು ಮತ್ತು ಚಂದ್ರಶೇಖರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಅಸಮಾಧಾನ ವ್ಯಕ್ತಪಡಿಸಿ ಅಂತಿಮವಾಗಿ ವೇಣುಗೋಪಾಲ್ ಅವರಿಗೆ ಒಂದು ದೂರನ್ನು ಕೂಡ ನೀಡಿದ್ದಾರೆ. ವೇಣುಗೋಪಾಲ್ ಅವರು ಹೈಕಮಾಂಡ್ ಬಳಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತಕ್ಕಂಥ ಒಂದು ಭರವಸೆಯನ್ನ ಮಂಡ್ಯ ಕಾಂಗ್ರೆಸ್ ಮುಖಂಡರಿಗೆ ನೀಡಿದ್ರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಪ್ರತಿಮಾ, ಓಕೆ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಮಂಡ್ಯ ಕೈ ಕಾರ್ಯಕರ್ತರು. ಯಾಕಂದ್ರೆ ಏಕಾಏಕಿ ಬಂದು ಈ ರೀತಿ ಸಭೆ ಮಾಡಿದ್ದಾರೆ ಅಂದ್ರೆ ಯಾರ ಅನುಮತಿಯನ್ನ ಪಡ್ಕೊಂಡಿದ್ದಾರೆ, ನಾವ್ ಯಾರ ಮಾತನ್ನ ಕೇಳಬೇಕು? ಯಾಕಂದ್ರೆ ಬಂದು ಇಲ್ಲಿ ಜೆಡಿಎಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಕೂಡ ಫೈನಲ್ ಅಂತಾನೆ ಹೇಳಲಾಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾಕೆ ಇವರು ಸಭೆಯನ್ನ ಮಾಡಿದ್ರು ಅಂತ ಆಕ್ರೋಶಗೊಂಡು ಕೆಸಿ ವೇಣುಗೋಪಾಲ್ಗೆ ದೂರನ್ನ ಕೊಟ್ಟಿದ್ದಾರೆ.